ಇಲ್ಲಿ 10,000 ಮೀಟರ್ ಮಾಡಿದ್ದಾರೆ. ಅಂದರೆ ಯಾತಕ್ಕಾಗಿ ಈ ದುಬಾರಿ ಶುಲ್ಕವನ್ನು ಮಾಡ್ತಕ್ಕಂಥದ್ದು ಆಗ್ತಕ್ಕಂಥದ್ದೇನು? ನಮ್ಮ ಮೀಟರ್ ಉಳಿತಾ ಇದ್ದಾವೆ, ಕರೆಕ್ಟಾಗಿ ಕೊಡ್ತಿರುತ್ತೆ, ಕಟ್ತಾ ಇದ್ದೀವಿ. ಈ ಮೀಟರ್ ಬದಲಿಸೋದ್ರಿಂದ ಏನು ಲಾಭ ಇದೆ? ಆ ಉದ್ದೇಶಕ್ಕಾಗಿ ಮೀಟರ್ಗಳನ್ನು ಹಾಕ್ತಾರೆ. ಸರ್ಕಾರ ಸುಮಾರು ಇದಕ್ಕೆ 10,000 ಖರ್ಚು ಮಾಡ್ತಾರೆ ಮೀಟರ್ ಹಾಕಲಿಕ್ಕೆ. ಇವತ್ತು ನಮಗೆ ಬೆಳೆದಂಥ ಬೆಲೆಗೆ ಬೆಲೆ ಇಲ್ಲ. ಯಾವುದೇ ಬೆಳೆ ತಗೊಳ್ರಿ ಬೆಲೆ ಇಲ್ಲ. ಏನು ಇವರು ಮೀಟರ್ನ ಹಾಕಬೇಕು ಅಂತಂದೇಳಿ ಸರ್ಕಾರ ತೀರ್ಮಾನ ಮಾಡ್ತಾ ಇದ್ದಾರೆ. ಸ್ವಾಮಿನಾಥನ್ ವರದಿ ಜಾರಿ ಆಗಿತ್ತಲ್ಲ, ಸ್ವಾಮಿನಾಥನ್ ವರದಿ ಪ್ರಕಾರ ನಮ್ಮ ಎಲ್ಲ ಬೆಳೆಗೂ ನ್ಯಾಯಯುತ ಬೆಲೆಯನ್ನು ಕೊಡಲಿ, ನ್ಯಾಯಯುತ ಬೆಲೆ ಕೊಡಲಿ, ನಮಗೆ ನೀರು ಕೊಡಲಿ, ಸರಿಯಾಗಿ ಕರೆಂಟ್ ಕೊಡಲಿ, ಆಮೇಲೆ ಬೇರೆ ಹಾಕೊಂಡು ಬೇಕಂತ ಕೇಳಲ್ಲ. ಮತ್ತು ನಾವು ಹಳ್ಳಿ ಒಳಗೆ ಗ್ರಾಮೀಣ ಭಾಗದಲ್ಲಿ ಜೀವನ ಮಾಡೋದೇ ಕಷ್ಟ. ಇಂಥ ಸಂದರ್ಭದಲ್ಲಿ ರೈತರಿಗೆ ಆಗ್ತಕ್ಕಂಥದ್ದು ಅನುಕೂಲ ಆಗ್ತಕ್ಕಂಥದ್ದು, ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಮಾಡದೆ ಬಿಟ್ಟು ಈ ಮೀಟರ್ಗಳನ್ನು ಅಳವಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಿದೆ. ಇವಾಗ ನಮ್ಮ ಎಲ್ಲ ಮಕ್ಕಳಲ್ಲಿ ಇರೋದು ನಾವು ನಮ್ಮ ಸಂಖ್ಯೆ ಹೆಚ್ಚಿದೆ. 30 ಜನ ಇದ್ದೀವಿ. ನೀವು ಇರ್ತೀರಿ ಅಂತಾರೆ 50 ಜನ ಜೊತೆಗೆ ಸೇರ್ಕೊಂಡ್ರೆ ಫ್ರೆಂಡ್ಲಿ ಪೊಲೀಸಿಂಗ್ ಅಂದ್ರೆ ಅದೇನೆ. ನಾವು ನೀವೇ ತೋರಿಸ್ತೀರಿ ನೋಡಿ ಸರ್, ಯಾರೋ ಏನೋ ಅಪರಾಧ ಮಾಡ್ತೀವಿ, ನಾವು ನೀವೇ ನಿಂತ್ಕೊಂತೀವಿ, ಸಪೋರ್ಟ್ ಮಾಡ್ತೀವಿ. ನೀವುಗಳೆಲ್ಲ ಇದ್ದರೆ ನಮಗೆ ಇನ್ನೂ ಈಸಿ ಆಗುತ್ತೆ ಕ್ರೈಮ್ನ ಕಂಟ್ರೋಲ್ ಮಾಡೋದು.